ಧರೆಗಿಳಿದು ಬಂದಿದ್ದಾರೆ. ಅದೊಂದು ದೇವಾಲಯದಲ್ಲಿ ಕಾಣಿಸ್ಕೊಳ್ತಾ ಭಕ್ತರನ್ನ ಉದ್ಧರಿಸುತ್ತಿದ್ದಾರೆ ಜಗದೊಡೆಯ ಪರಮೇಶ್ವರ ಹಾಗೂ ಪಾರ್ವತಿ ದೇವಿ. ಇದೇ ದೇವಾಲಯದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಕಾಣಿಸ್ಕೊಳ್ತಾ ಇರೋದು. ಇದನ್ನ ನಂಬೋದಕ್ಕೆ ಆಗದಿದ್ರೂ ನಂಬಲೇಬೇಕಾದ ಕಟು ಸತ್ಯವಾಗಿದೆ. ಅದೊಂದು ದಿನ ಈ ದೇವಾಲಯ ಕೈಲಾಸವಾಗಿ ಪರಿಣಮಿಸುತ್ತೆ. ಇಡೀ ದೇವಾಲಯ ಭಂಡಾರದಿಂದಲೇ ಮುಳುಗಿರುತ್ತೆ. ಭಕ್ತಿ ಪರವಶರಾದ ಭಕ್ತರು ಅರಿಶಿನ ಭಂಡಾರವನ್ನ ಉಗುಳುತ್ತಾ ಭಕ್ತಿಯಿಂದ ಪರಮಾತ್ಮನನ್ನ ನೆನೆಯುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಓರ್ವ ಮಹಾನ್ವಿತ ಪುರುಷ. ಆ ಪುರುಷನ ಭಕ್ತಿಗೆ ಮಾರುಹೋದ ಈಶ್ವರ ಪಾರ್ವತಿ ಸಮೇತ ಪ್ರತಿ ವರ್ಷ ಈ ದೇವಾಲಯದಲ್ಲಿ ಪ್ರತ್ಯಕ್ಷರಾಗ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಶಿವಪಾರ್ವತಿ ನಿಜಕ್ಕೂ ಪ್ರತ್ಯಕ್ಷರಾಗ್ತಾರಾ? ಕಲಿಯುಗದಲ್ಲಿ ಇಂತಹದೊಂದು ಪವಾಡ ನಡೆಯೋದಕ್ಕೆ ಸಾಧ್ಯನಾ ಅಂತ ನೀವು ಯೋಚನೆ ಮಾಡ್ತಿರಬಹುದು. ಆದ್ರೆ ಪ್ರತಿ ದೀಪಾವಳಿಯಂದು ಈ ಪ್ರದೇಶ ನಿಜಕ್ಕೂ ಕೈಲಾಸವಾಗಿರುತ್ತೆ. ದೀಪಾವಳಿ ಅಮಾವಾಸ್ಯೆಯ ನಟ್ಟ ನಡುರಾತ್ರಿಯಂದು ಪಾರ್ವತಿ